ಗಣಸರು ಕೂಡಿ ಹಳ್ಳ್ಯಾಗ ಬರ್ತದೇನ್ರಿ? ಇಲ್ಲ. ಬರ್ತದೇನ್ರಿ? ಇಲ್ಲ. ಮತ್ತೆ ನಮ್ಮ ಅಪ್ಪಂದ ಆದಂದ್ರೆ ನಿಮ್ಮ ಅಪ್ಪಂದ ಏನದ? ಏನದ? ಯಾನು ಗಂಟಿನೂ ಇಲ್ಲತ್ ನೋಡವ್ರಿ ಹೇಳ್ತ ಹೌದ್ ಹೌದ್ ಅಲ್ಲಂತ ಮಗ ಹುಂಡ್ರ ಕೆಟ್ಟಲ್ಲಂತ. ಹೌದ್ರಿ ಸರ್. ಅಣ್ಣ ನೈಗ ಒಬ್ರು ಹಿರಿಯರಂದ್ರು, ಸರ್ ನೀವು ಹಾಡಿಕೆ ಬಂದಾಗ್ಲಕ್ಕರ ಆದ್ರೆ ನಮ್ಮ ಕಡೆ ತೊಗರಿ ಬಿತ್ತೇವು, ನಮ್ಮ ಹೊಳ್ಳಿ ಮ್ಯಾಲ ಹೇಳೋದು ಬಿಟ್ಟು ಹೊಳ್ಳಿ ಭೂಮಿಯಾಗ ಹೋಗ್ಲಕತ್ತಾವ ಮಳಿಕಿ, ಖರೆ ಮಳಿ ಬಂದಿದ್ದು ಚಲೋ ಆಗ್ಯದ್ರಿ ಅಂದರು. ನಂದೆ ಅಜ್ಜ ನಿಮ್ಮ ಕಡೆಗೆ ಬರೋದು ಅಟ್ಟೆ ಅಲ್ಲ, ಹೋಗ ಹೇಳ್ದ ನಮಗೊಂಚೂರು ಬೆನ್ನಿಗೆ ಕಟ್ಟಿ ಕೊಡು, ನಾ ಇಟ್ಟು ತೊಗೊಂಡು ಹೋಗ್ತೀನಿ ನಂದೆ. ಹೌದು. ಯಾಕಂದ್ರೆ ನಮ್ಮ ರೈತರು ಬದುಕಬೇಕಾದ್ರೆ ಈ ಆ ತಾಯಿ ಗಂಗಾಮಾತೆ ಈ ಧರಣಿಗೆ ಬಂದಳಂದ್ರೆ ನಮ್ಮದು ನಿಮ್ಮದು ಎಲ್ಲರದು ಜನ್ಮ ಕಲ್ಯಾಣ ಆಗ್ತದೆ. ಹೌದು. ಭಾಳ ಜನ ಕೂಡೋದ ಅವಶ್ಯಕತೆ ಇಲ್ಲ, ಎಷ್ಟೇ ಜನ ಕೂಡ್ರಿ ಭಾಳ ಶಾಂತತೆ ವಹಿಸ್ಕೊಂಡಿರಿ, ನಿಮಗೆ ಶಾಂತಿ ಕಾಪಾಡತ್ ಹೇಳೋದು ನಮ್ಮ ದಗದೇನು ಉಳಿದಿಲ್ಲ. ಹೌದು. ಯಾಕ ಹೋಸಲ 2-3 ಸಾವಿರ ಜನ ಇದ್ದಾಗೆ ಶಾಂತಿ ಕಾಪಾಡ್ರಿ ಅಂತ ಹೇಳಿಲ್ಲ ನಾವು. ಹೌದು. ಆದ್ರೆ ಈ ಸಲ ಸ್ವಲ್ಪ ಹೇಳೋದು ಬಂದದ. ಯಾಕೆ ಬಂದದ? ಯಾಕೆ ಬಂದ್ರಿ ಸರ? ಹೋಸಲ 4G ಇತ್ತು, ಈ ಸಲ 5G ಬಂದದ. ಹೌದು. ಹಿಂಗಾಗಿ ಸ್ವಲ್ಪ ಒತ್ತು ಕೊಟ್ಟು ಹೇಳ್ಬೇಕಾಗ್ಯದ. ಹೌದು. ಆ ಶಾಂತಿ ಕಾಪಾಡೋದು ನಿಮ್ಮ ಕೆಲಸ, ಇದು ಹಾಡೋದು ನಮ್ಮ ಕೆಲಸ ಅದ. ಹೌದೌದು. ಅದು ಒಮ್ಮೆ ಹಿಂಗೆ ಆಗೈತ್ರಿ. ನಾವು ಮೊನ್ನೆ ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ಆ ಕಾರ್ಯಕ್ರಮಕ್ಕೆ ಹೋಗಾನ ಅಲ್ಲೆಲ್ಲ ಇರೋರು ಒಂದು 100 ಮಂದಿ ಇದ್ರು, ಅದ್ರಾಗ 90 ಮಂದಿ ಎಲ್ಲ ಕುಡುಕ್ರೆ. ಹೌದೌದು. 10 ಮಂದಿ ಚಲೋ ಇದ್ರು, ಅವ್ರು 90 ಮಂದಿ ನಮಗೆ ಹಾಡೇ ಕೊಡಲಾಗಿದ್ರು, ಅವರೆಲ್ಲ ದಾಂಧಲಿ ನಡೆಸಿರು. ಇಲ್ಲಿ ಕೂತಲ್ಲ ನಮ್ಮ ಪೊಲೀಸ್ ಮನುಷ್ಯ, ಹೌದು, ಇಂಥವ್ರೊಬ್ರು ಬಂದರು, ಶಾಂತಿ 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 ಅಂದರು. ಅಂದ ಕೂಡಲೇ ನಾವೊಂದೇವು, ಯಪ್ಪ ಮಾರಾಯ ನೀನು ನನ್ನ ಕಡೆಗೆ ಒಬ್ಬವರೇ ಅದೆಯಲ್ಲ, ಈ 90 ಮಂದಿ ಎಲ್ಲ ಆ ಕಡೆ ಆಗ್ಯದ, ನೀವು ಒಬ್ಬರು ನನ್ನ ಕಡೆಗೆ ಆಗಿಲ್ಲ ಅಂತ ನಾ ಹತ್ತಿದ್ದೆ. ಅವಾಗ ಗಂಡ ಗಬ್ರು ಅಂದ, ನಾ ಇಲ್ಲಿ ಶಾಂತಿ ಕುಂದ್ರತ್ ಇವ್ರಿಗೆ ಹೇಳಕ್ಕೆ ಬಂದಿಲ್ಲ, ಈ ಗದಲ್ಯಾಗ ನನ್ನ ಹೆಂಡತಿ ಹೆಸರು ಶಾಂತಿ ಅದ, ಅದು ಎಲ್ಲಿ ಕಳ್ದಾತ ಹುಡುಕ್ಯಾಡಕ್ಕೆ ಬಂದೆ ನಂದವ. ಅದಕ್ಕಾಗಿ ನಾ ಶಾಂತಿ ಅದಾಗತ್ತೀನಂದ. ಹಾಗಾಗಿ ಇಲ್ಲಿ ಶಾಂತಿ ಶಾಂತಿ ಅನ್ನೋಣ, ನಾವು ಶಾಂತತೆ ಕಾಪಾಡೋದು ನಾವು ಹೇಳಕತ್ತೇವು, ಅವನ ಹೆಂಡತಿ ಹೆಸರು ಶಾಂತಿ ಅವ ತಿಳ್ಕೊಂಡ್ಬಿಟ್ಟಾನ. ಹಂಗೆ ಇರೋದಿಲ್ಲ. ಆದರೂ ಭಾಳ ದಯವಿಲ್ಲ, ಭಾಳ ಶಾಂತತೆ ವಹಿಸ್ಕೊಂಡು ಕಾಪಾಡ್ರಿ. ಇಲ್ಲಿ ಇವತ್ತಿನ ದಿವಸ ಒಂದು ವಾದ ಅದ. ಏನದರಿ ಸರ್ ವಾದ? ಅಫ್ಜಲ್ಪುರದವ್ರು ನಡಬರಕ, ಮುರುಘಾನೂರ್ದವ್ರು ನಡಬರಕ ಒಂದು ವಾದ ಅದ. ಹೌದು. ಏನು ವಾದ ಐತಿ ಅಂತ ಕೇಳಿದ್ರೆ, ಜಗತ್ತದೊಳಗೆ ಏನು ಶಿವ ಶ್ರೇಷ್ಠೋ ಏನು ಶಕ್ತಿ ಶ್ರೇಷ್ಠೋ? ಹೌದು. ಶಕ್ತಿ ಅನ್ನೋಣ ಏನು ನಮ್ಮ ಮೈಯಾಗಿರೋ ಶಕ್ತಿ ಮಾಡ್ರೇನು? ಅಲ್ಲ. ಶಿವ ಶಕ್ತಿ, ಶಕ್ತಿ ಅಂದ್ರೆ ಹೆಣ್ಣ, ಹೌದು, ಶಿವ ಅಂದ್ರೆ ಗಂಡ, ತಮಗೆಲ್ಲ ಗುರ್ತದ. ಆ ಪಾಲದೊಳಗೆ ಉಭಯ ಕಲಾವಿದರು ಅಫ್ಜಲ್ಪುರ್ ಪುಂಡ್ಲಿಕ್ ಮಾಸ್ತರ್ ಅವರು ತಮಗೆಲ್ಲರಿಗೆ ಉದ್ದೇಶಿಸಿ ಮಾತನಾಡ್ಕೋತ ಹೋಗಿ ಒಂದು ವಿಷಯ ಹಿಡಿದ್ರು. ಯಾವ್ದು ವಿಷಯ ಹಿಡಿದ್ರಂದ್ರೆ, ಜಗತ್ತದೊಳಗೆ ಅಪ್ಪ ಭಾಳ ಶ್ರೇಷ್ಠ ಅದಾನ, ಶಿವ ಭಾಳ ದೊಡ್ಡವದಾನ, ಆ ಅಪ್ಪನ ಪಾಲ ನನಗಿರಲಿ, ಅವನ ಪಾಲ ನಮ್ಮ ಚಂದ್ರು ಮಾಸ್ತರ್ಗಿರ್ಲಿ ಅಂತ ಅವರು ವಿಚಾರ ಮಾಡಿಕೊಂಡು ಹಿಡಿದು ಬಿಟ್ಟಾರ. ಹೌದ್ರಿ. ಅದಕ್ಕೊಂದು ವಿಷಯ, ಅದಕ್ಕೊಂದು ತಾವು ಪೀಠಿಕ ಕೊಟ್ರು ನಮ್ಮ ಪುಂಡ್ಲಿಕ್ ಮಾಸ್ತರ್ ಅವರು. ಏನು ಕೊಟ್ಟಾರಿ ಸರ? ಏನು ಕೊಟ್ರಂದ್ರ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರುವ ಹೊಗಳುವ ಕುನ್ನಿಗಳೇ ಏನೆಂಬೆ ರಾಮನಾಥ ಅಂತೇಳಿ ಇದು ವಚನಂದು ಅವರು ಒಂದು ಮಾತಂದ್ರು. ಏನಂದ್ರಂದ್ರೆ, ಜಗತ್ತದೊಳಗೆ ಏನದ ನೋಡು, ಇದೆಲ್ಲ ನಮ್ಮಪ್ಪ ಕೊಟ್ಟಿದೆಯದ, ನಿಮ್ಮವಂದು ಏನೂ ಇಲ್ಲ ಅಂತಕ್ಕಂಥ ಮಾತು ಹೇಳ್ರಿ. ಅವ್ರು ಈಗಾಗಲೇ ಹೇಳ್ಯಾರ. ಹೌದು. ಪುಂಡ್ಲಿಕ್ ಮಾಸ್ತರ್ ಅವರು ಜಗತ್ತೇ ಎಲ್ಲ ಎಷ್ಟು ದಾನ ಕೊಟ್ಟಾರ ನೋಡಿ, ಎಳೆ ದಾನ, ಬೆಳೆ ದಾನ, ಗಾಳಿ ದಾನ, ಇದೆಲ್ಲ ನಮ್ಮ ಅಪ್ಪಂದದ, ನಿಮ್ಮದು ಏನೂ ಇಲ್ಲ ಅಂತ ಹೇಳ್ಯಾರ. ಹೌದು. ಯವ್ವ, ಇದೆಲ್ಲ ಅಪ್ಪನ ಪಾರ್ಟಿ ಅದಿದು. ಹೌದೇ 4 ಮಂದಿ ಕೂತೀರಿ, ನೀವಿದ್ದಾಗೆ ಇವು ಕಂಪ್ನಿ ಹುಟ್ಟ್ಯಾದೋ ಏನ? ಇವು ಕಂಪ್ನಿ ಇಲ್ಲಾರ್ದೆ ನೀವು ಹಡ್ದಿರೋ? ಹೌದೌದು. ವಿಚಾರದ ನಾ ಹೇಳೋದು ತಲೆಯಾಗಿಟ್ಕೋರಿ. ಗಣಸರು ಕೂಡಿ ಹಳ್ಳ್ಯಾಗ ಬರ್ತದೇನ್ರಿ? ಇಲ್ಲ.
ಬರ್ತದೇನ್ರಿ? ಇಲ್ಲ. ಮತ್ತೆ ನಮ್ಮ ಅಪ್ಪಂದ ಆದಂದ್ರೆ ನಿಮ್ಮ ಅಪ್ಪಂದ ಏನದ? ಏನದ? ಏನೂ ಗಂಟಿನೂ ಇಲ್ಲತ್ ನೋಡವ್ರು ಹೇಳ್ತ. ಹೌದು ಹೌದು ಇಲ್ಲ ಯಪ್ಪಾ, ನಮ್ಮವ್ವ ಆದಿಶಕ್ತಿ, ನಮ್ಮವ್ನಿಂದೆ ಇದು ಜಗತ್ತೇ ಅದ. ಹೌದು ನಿಮ್ಮ ಅಪ್ಪ ಎತ್ತಿದಿಲ್ಲ, ನಮ್ಮವ್ಗ ಆದಿಶಕ್ತಿ ಅಂತಾರ. ಆದಿ ಒಳಗಿದ್ದಕ್ಕಿನೂ ನಮ್ಮವ್ವ, ಅನಾದಿ ಒಳಗಿದ್ದಕ್ಕಿನೂ ನಮ್ಮವ್ವ. ಹೌದು ಅಪ್ಪ, ಈ ದಾನ ಕೊಟ್ಟಿದ್ ನಿಮ್ಮ ಅಪ್ಪ ಅಂತ ಹೇಳಿದಿ. ನಿಮ್ಮ ಅಪ್ಪಗ ದಾನ ಮಾಡ್ಬೇಕಾದ್ರೆ ನಮ್ಮವ್ವ ಕೊಟ್ಟಾಳ. ಗೊರ್ತದೇನು? ಯಾರು? ಪರಮಾತ್ಮ ಶಿವ ಚತುರ್ಮುಖ ಬ್ರಹ್ಮಗ 5 ತಲೆ ಇದ್ದು. ಹೌದು ಒಂದು ಮಾತು ಬ್ರಹ್ಮ ಸುಳ್ಳಾಡಿದಕ್ಕಾಗಿ ಆ ಒಂದು ಶಿರ ಹೊಡೆದ ಬ್ರಹ್ಮಂದು ಅವನು ರುಂಡ ಹಾರಿ ಹೋಗಿತ್ತು. ರುಂಡ ಹಾರಿ ಹೋದಾಗ ಅವನಿಗೆ ಶಾಪ ಆಗಿತ್ತು. ಯಾರಿಗೆ? ಅವ್ರ ಅಪ್ಪ ಪರಮಾತ್ಮಗ. ಏನತ್ತಾಗಿತ್ರಿ ಸರ? ಏನು ಶಾಪ ಆಗಿತ್ತಂದ್ರ, ಆ ಬ್ರಹ್ಮನ ಶಿರ ಹೊಡೆದಿಯಲ್ಲ, ಅದೇ ಬ್ರಹ್ಮ ಕಪಾಲಿ ಆಗಲಿ, ಅದೇ ಬ್ರಹ್ಮ ಕಪಾಲಿ ತಗೊಂಡು ನೀ ದಾನ ಬೇಡಬೇಕು. ಯಾವಾಗ ಆ ಬ್ರಹ್ಮ ಕಪಾಲಿ ದಾನ ತುಂಬುತ್ತದ ನೋಡು, ಅವಾಗೇ ನಿನ್ನ ಶಾಪ ಉಶಾಪ ಆಗ್ತದಂತ ಪರಮಾತ್ಮಗ ಶ್ರಾಪ ಆಗಿತ್ತು. ಹೌದೌದು ಆ ಸಮಯದೊಳಗ ಇವ ಪರಮಾತ್ಮ ಬ್ರಹ್ಮ ಕಪಾಲಿ ತಗೊಂಡು ಇಡೀ ಭೂಮಂಡಲ 3 ಲೋಕೆಲ್ಲ ತಿರುಗಾಡದ. ಅವನ ಬ್ರಹ್ಮ ಕಪಾಲಿ ತುಂಬಲಿಲ್ಲ. ಹೌದು ಹೌದು ಏನಾಗಲಿಲ್ಲ? ಬ್ರಹ್ಮ ಕಪಾಲಿ ತುಂಬಲಿಲ್ಲ. ಬ್ರಹ್ಮ ಕಪಾಲಿ ತುಂಬಲಾರ್ದ ಹೇಳಿದಾಗ ಪಾರ್ವತಿ ದೇವಿ ಆ ಟೈಮದೊಳಗ ಪರಮಾತ್ಮ ಹೇಳ್ತಾಳ, ಏನ್ ಹೇಳ್ತಾರಿ ಸರ? ನೀ ಇಡೀ 3 ಲೋಕ ಅಲ್ಲ 14 ಲೋಕ ತಿರುಗಾಡ ಬಂದ್ರೆ ಬಿ ಕೂಡ ನಿನ್ನ ಬ್ರಹ್ಮ ಕಪಾಲಿ ತುಂಬಂಗಿಲ್ಲ. ನಿನ್ನ ಶಾಪ ಉಶಾಪ ಆಗ್ಬೇಕಾದ್ರ ನಾನೇ ನಿನ್ನ ಬ್ರಹ್ಮ ಕಪಾಲಿ ತುಂಬುತ್ತೀನಿ ಅಂತ ಹೇಳಿ ಸಾಕ್ಷಾತ್ ಪಾರ್ವತಿ ದೇವಿ ಬ್ರಹ್ಮ ಕಪಾಲಿ ಒಳಗ ದಾನ ಮಾಡಿಬಿಟ್ಟಾಳ. ಏನೋ ದಾನ ಮಾಡಿಬಿಟ್ಟಾಳ. ದಾನ ಮಾಡಿದ ಬಳಿಕ ಇವನ ಬ್ರಹ್ಮ ಕಪಾಲಿ ತುಂಬುತ್ತು. ಇವರ ಅಪ್ಪನ ಶಾಪ ಉಶಾಪ. ಹೌದೌದು ಮತ್ತ ನಿಮ್ಮ ಅಪ್ಪ ಕೊಟ್ಟಿದ್ದ ದಾನ ಜಗತ್ತದೊಳಗ ಆಯ್ತಿ ಅಂದ್ರ ಮತ್ತ ಅವನ ದಾನ ಅವನ ಬ್ರಹ್ಮ ಕಪಾಲಿ ಯಾಕೆ ತುಂಬಲಿಲ್ಲ? ನಮ್ಮವ್ವ ಹಾಕದಾಗೆ ತುಂಬುತ್ತಿಲ್ಲ ನಿಮ್ಮ ಅಪ್ಪನ ಕಪಾಲಿ. ಮತ್ತ ನಿಮ್ಮ ಅಪ್ಪಂದ ಏನದ? ಅದೇನ್ರಿ? ಏನ್ರಿ ನಿಮ್ಮ ಅಪ್ಪ ಏನೂ ಇಲ್ಲ. ನಮ್ಮವ್ವ ಮಾಡಿ ಹಾಕದಾಗ ಇಟ್ಟು ತಿನ್ಬೇಕು, ಇಲ್ಲಾಂದ್ರೆ ಸುಮ್ಮ ಹೋಗ್ಬೇಕು. ನಮ್ಮವ್ವ PSI. ಏನು? ನಮ್ಮವ್ವ PSI, ನಿಮ್ಮ ಅಪ್ಪ ಪೋಜಾರ ಪೊಲೀಸ್ ಕಾನ್ಸ್ಟೇಬಲ್. ಈಗ ಯಾಕೆ ನಮ್ಮವ್ವ ಪೊಲೀಸ್ ಹತ್ತಿವಂದ್ರ PSI ಹತ್ತಿವಂದ್ರ, ಈಗ ಮನ್ಯಾಗ ಅವ್ರು ರೊಟ್ಟಿ ಬಿಡ್ತಾಳ, ಇವ ಮಗ ಕೂತು ಹೊರಗೆ ಆಚಾರ ಹರಿತಾನ 4 ಮಂದ್ಯಾಗ. ಅವಾಗ ಅವು ಹತ್ತಾಳ, ಏಯ್ ನಿಮ್ಮ ಅಪ್ಪಗೆ ಹೇಳ ಮನ್ಯಾಗ ಕಾರ್ ಇಲ್ಲ, ಅಲ್ಲಿ ಹೋಗಿ ಶಟದ ಮಾತಾಡಕತ್ತದ ಕಟ್ಟಿ ಮೇಲೆ ಅದ ಕರ್ಕೊಂಬ ಆತಾಳ. ಅವಾಗ ಇದು ಮಗ ಹೋಯ್ತ, ಪಪ್ಪ ಮಮ್ಮಿ ಬಾ ಆತ. ಮಗ ಅವ 4 ಮಂದ್ಯಾಗ ಕೂತ್ರು ಬಿಟ್ಟು ಬರ್ಬೇಕಿಲ್ಲ. ಅವಾಗ ಬಿಟ್ಟು ಬರ್ತಾನ. ಬಂದ ಏನಾಗ್ಯದ? ಹೇ ನೀನು ಬಾಯ ಮಾಡೋ ತುಂಬಲಿ ಕಾರ ಇಲ್ಲ ತರ್ಲಕ್ ಬರಲ್ಲ. ಹೊಂಟೆ ಇದು ಸದ್ಯ ತಂದೆ. ಅಲ್ಲೋ ನಮ್ಮವ್ವ ಇದ್ದಲಿ ಕರೆಸ್ಕೋತಾಳೆ ಇವ್ರ ಅಪ್ಪನ ಅಂದ್ರ ಯಾರಂತ ಪವರ್ ಅದ ಅವನ್ ಬಲ್ಲಿ ಅದಿಲ್ಲ. ಪಕ್ಕ ಅನುಭವಿಸ ನೋಡ್ ಕಾಕ. ಅಟ್ಟೆ ಅಲ್ಲ, ಒಂದು ಸುಮ್ಕುಂದ್ರಿ ವಿಷಯ ಭಾಳ ಚಲೋ ಅದ. ಅಟ್ಟೆ ಅಲ್ಲ, ಇವ್ರ ಅಪ್ಪ ನಮ್ಮ ಅವ್ಗ ನೋಡ್ಲಕ್ ಹೋಗ್ಯಾನ. ನೋಡ್ಲಕ್ ಹೋಗ್ಯಾನಿಲ್ಲ? ನೋಡ್ಲಕ್ ಹೋಗಾಗ ಎಸ್ ಮಂದಿ ಕರ್ಕೊಂಡು ಹೋಗ್ಯಾನ? 4 ಮಂದಿ ತೊಗೊಂಡು ಹೋಗ್ಯಾನ. ಒಂದು ಕಾರ್ ತಗೊಂಡು 4 ಮಂದಿ ತಗೊಂಡು ನೋಡ್ಲಕ್ ಹೋಗ್ಯಾನ. ಹೋಳಿ ಗುಣ 8 ಮಂದಿ ತೊಗೊಂಡು ಹೋಗ್ಯಾನ. ಒಂದು 100 ಮಂದಿ ತೊಗೊಂಡು ಹೋಗ್ಯಾನ. ಲಗ್ನಕ್ಕೆ ಎಸ್ ಮಂದಿ ತೊಗೊಂಡು ಹೋಗ್ಯಾನ? 1000 ಮಂದಿ ತೊಗೊಂಡು ಹೋಗ್ಯಾನ. ನಮ್ಮ ಅವ್ವ ಬರ ಹೇಳ್ದಾಗ ಇವನ ಮನೆಗೆ ನಮ್ಮ ಅವ್ವ ಒಬ್ಬಾಕಿನ ಬಂದವಳು. ಎಸ್ ಮಂದಿ ಬಂದಾರ? ಯಾರ ಬಲ್ಲೆ ಪವರ್ ಅದತ್ತೀನಿ? ಯಾರ ಬಲ್ಲೇಕದ? ಅಲ್ಲೋ ನೀವು 1000 ಮಂದಿ ತಗೊಂಡು ಹೋದ ನಿಮ್ಮ ಅಪ್ಪ ಮತ್ತ ನಮ್ಮ ಅವ್ವ ಹಬ್ಬಕ್ಕಿನೇ ಬರ್ತಾಳ ಅಂದ್ರೆ ಎಷ್ಟು ಗಂಡ ಬರುತ್ತಿದ್ದಿರ್ಬೇಕಾಕಿ. ಹೌದಿಲ್ಲ? ಅಟ್ಟೆ ಅಲ್ಲ, ಎಷ್ಟು ಪವರ್ ಐತಿ, ಎಷ್ಟು ತಾಕತ್ ಐತಿಯಪ್ಪ. ಅದಕ್ಕೆ ಹೇಳ್ತಾರ, ಹೌಸ್ ಇಸ್ ದ ಫಸ್ಟ್ ಕ್ಲಾಸ್ ರೂಮ್, ಮದರ್ ಈಸ್ ದ ಫಸ್ಟ್ ಟೀಚರ್. ಏನ್ ಹೇಳ್ತಾರ? ಹೌಸ್ ಇಸ್ ದ ಫಸ್ಟ್ ಕ್ಲಾಸ್ ರೂಮ್, ಮದರ್ ಈಸ್ ದ ಫಸ್ಟ್ ಟೀಚರ್ ಅಂತ ಹೇಳ್ತಾರಪ್ಪ. ತಾಯಿನೇ ಮೊದಲನೇ ಗುರು, ಮನೆನೇ ಪಾಠ ಶಾಲೆ, ಜನನಿನಿಂದ ಪಾಠ ಕಲಿತ ಜನರು ಧನ್ಯರು. ಇವ್ರ ಅಪ್ಪನದಿಂದ ಪಾಠ ಕಲಿತ ಜನರು ಧನ್ಯರ ಅಂತೇಳಿ ಯಾವ ವಚನದಾಗ ಐತೇನು? ಯಾವ ಶ್ಲೋಕದೊಳಗೆ ಐತೇನು? ಇಲ್ರಿ, ಹಂಗಿಲ್ಲ. ಇವ್ ಹೆಂಗಾಯ್ತು ಗೊತ್ತಾನ?
ಇವು ಅಪ್ಪಗೋಳೆ ಕೂತ್ ಕೆಡಿಸ್ತಾವ ಮಕ್ಕಳಿಗೆ. ಈಗ ನೋಡ್ರಿ ನೀವು ಮನ್ಯಾಗ ಮಕ್ಕಳು ಯಾವ್ದಾವ ಒಂದು ಮಾತು ಇರ್ತಾವೆಲ್ಲ ಲಕ್ಷ್ಯ ಇಟ್ಕೋಬೇಕ. ಮನ್ಯಾಗ 4 ಮಕ್ಳು ಅದಾವ. ಈಗ ಇದ್ದ ಕೂಡಲೇ ಅಪ್ಪ ಹೊರಗೆ ಹೋಗೋ ಹೇಳ್ದಾಗ ಮಕ್ಕಳಿಗೆ ಹೇಳ್ತಾನೆ, ಏ ತಮ್ಮ ಚಂತನ ದಣು ಭಾಳ ಆಗ್ಯದು, ಒಂದು ಹಾಫ್ ನೈಟಿ ತೊಗೊಂಡು ಬಾರೋ ಅಂಗಡಿಗೆ ಹೋಗಿ ಹೌದು ಹೇಳ್ತಾನೆ. ಇಲ್ಲ ಮಗನಿಗೆ ಹೇಳ್ತಾನೆ. ಇವ ತರ್ಲಾಕ್ ಹೋತಾನ. ಒಂದು 8 ದಿವಸ ಹಿಂಗೆ ತೊಗೊಂಡು ಬಂದ ಮೊಳಕ್ ಇವ ಆತಾನ, ನಮ್ಮ ಅಪ್ಪ ದಿನ ತರಿಸ್ತಾನ, ಇದ್ರಾಗ ಏನು ಸ್ವಾದ ಇದ್ದಿರಬೇಕು, ಇದ್ರ ಜರ ನೋಡ್ಬೇಕಂತೇಳಿ ಆ ಮಗ ಏನು ಮಾಡ್ತಾನ, ಜರ ಸಣ್ಣಗೆ ಒತ್ತಡ ತೂತ್ ಹೊಡೆದು ನೆಕ್ಕಿ ತೊಗೊಂಬರ್ತಾನ. ಹೌದೌದು ನೆಕ್ಕಿ ತೊಗೊಂಬರ್ತಾನಿಲ್ಲ. ಮತ್ತೆ ಯಾರು ಕಲಿಸ್ದಂಗಾಯ್ತು? ಇವ್ರ ಅಪ್ಪನಿಲ್ಲ. ಹೌದು ಅಟ್ಟೆ ಅಲ್ಲ, ಏ ತಮ್ಮ ಅಂಗಡಿಗೆ ಹೋಗಿ ಬೀಡಿ ತೊಗೊಂಬಾರು. ಇವ ಅಂಗಡಿಗೆ ಬೀಡಿ ತರ್ಲಕ್ ಹೋದ. ನಮ್ಮ ಅಪ್ಪ ದಿನ ತರಿಸಿ ಸೇರ್ತಾನ, ಇದ್ರಾಗ ಏನು ಸ್ವಾದ ಇದ್ದಿರ್ಬೇಕಂತೇಳಿ ಬರ ಕಂಟ್ಯಾಗ ಕೂತು ಒಂದು ಜೊಗ್ಗೆ ತೊಗೊಂಬಂದಿರ್ತಾನ. ಹೌದೌದು ಮತ್ತೆ ಯಾರಿಂದ ಕೆಟ್ಟರು? ನಮ್ಮವ್ವ ಹಂಗೆ ಮಾಡ್ಯಾಳೇನು, ನಮ್ಮವ್ವ ಹಂಗೆ ಮಾಡ್ಯಾಳ, ಹಂಗೆ ಕಲಿಸ್ಯಾಳೇನೋ ಮಕ್ಕಳಿಗೆ? ಇಲ್ಲ ಅಪ್ಪ, ನಮ್ಮ ಭಾರತ ದೇಶದೊಳಗೆ ಹುಟ್ಟಿ ಶಿವಾಜಿ ಮಹಾರಾಜನಂಗಾಗು, ಸಂಗೊಳ್ಳಿ ರಾಯಣ್ಣಂಗಾಗು, ಹೆಣ್ಣು ಮಕ್ಕಳು ಹುಟ್ಟಿದ್ರ ಅಹಿಲ್ಯಾಬಾಯಿ ಹೋಳ್ಕರಂಗಾಗು, ಕಿತ್ತೂರು ರಾಣಿ ಚೆನ್ನಮ್ಮನ ಆಗತ್ತೇಳಿ ನಮ್ಮ ತಾಯಿ ಕಲಿಸ್ತಾಳ. ಅಂದ್ರೆ ಏನ ನಮ್ಮ ತಾಯಿಯಲ್ಲಿ ಪವರ್ ಅದೋ, ಏನ ಅವ್ರ ಅಪ್ಪನಲ್ಲಿ ಪವರ್ ಅದೋ ಮಸ್ತರ? ತಾಯಿ ಅಲ್ರಿ ಯವ್ವ. ಅಟ್ಟೆ ಅಲ್ಲ, ಶಿವಾಜಿ ಮಹಾರಾಜಗ ಸಾಕ್ಷಾತ್ ಅಂಬಾಬಾಯಿ ತಲವಾರ ಕೊಟ್ಟಳನ ಶಿವಾಜಿ ಮಹಾರಾಜನ ಹೆಸರು ಉಳಿತು ಭೂಮಿ ಮೇಲ. ಹೌದೌದು ಹೌದಿಲ್ಲ? ಅಟ್ಟೆ ಅಲ್ಲ, ಈ ಆದಿಶಕ್ತಿ ಭೂಮಿ ತಾಯಿಗೆ ಹೆಣ್ಣು ಜಗದ ಕಣ್ಣು, ಹೆಣ್ಣು ಸಂಸಾರದ ಜ್ಯೋತಿ, ಹೆಣ್ಣು ಮನೆಯ ನಡಗಂಬ. ಇಟ್ಟೆಲ್ಲ ನಮ್ಮ ಹೋಗಂದಾರ. ನಿಮ್ಮ ಅಪ್ಪ ಏನಂದಾರ? ಯಾನು ಕುಡುಕದು ಸುಳಿ ಮಗ ಯಪ್ಪ. ಈ ಭೂಮಿ ಮ್ಯಾಲ ಅಟ್ಟೆ ಅಲ್ಲ, ಆದಿ ಅನಾದಿ ಒಳಗ ನಮ್ಮ ಹೂ ಇದ್ದಳು, ನಿಮ್ಮ ಅಪ್ಪ ಇದ್ದಿದ್ದಿಲ್ಲ. ಅಕಾರ ಉಕಾರ ಮಕಾರ ಓಂಕಾರ, ಆದಿ ಅನಾದಿ ಒಳಗ ಮಾಡ್ಯಾನಂದ್ರ ನೋಡವ್ರಿಲ್ಲ, ನೋಡೇನಂದ್ರ ಮಾಡವ್ರಿಲ್ಲ, ಹೇಳೇನಂದ್ರ ಕೇಳವ್ರಿಲ್ಲ, ಕೇಳೇನಂದ್ರ ಹೇಳವ್ರಿಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಬೆಂಕಿ ಇಲ್ಲ, ಗಾಳಿ ಇಲ್ಲ, ಏನೂ ಇಲ್ಲ. ಇಲ್ಲೇ ಆ ಟೈಮದೊಳಗೆ ಇದ್ದಕ್ಕೆ ನಮ್ಮ ಅವ್ವ ಆದಿಶಕ್ತಿ ಒಬ್ಬಕ್ಕಿನೇ. ನೀರ ನಿರಾಂಕಾರವಾಗಿ ಇದ್ದಾಗ ಓಂ ಅನ್ನೋ ಶಬ್ದದೊಳಗ ಅಕಾರ ಉಕಾರ ಮಕಾರ ಓಂಕಾರದೊಳಗ ನೀರ ನಿರಾಕಾರದೊಳಗ ಓಂ ಅನ್ನೋ ಶಬ್ದದೊಳಗ ನಿಮ್ಮ ಅಪ್ಪ ಹುಟ್ಟಿ ಬಂದಾನ. ನಿಮ್ಮ ಅಪ್ಪನಕಿನ ಮೊದಲು ನಮ್ಮವ್ವ ಎದ್ದಳು. ಹೌದೌದು. ಇಲ್ಲೊಂದು ಮಾತು ಕೇಳುವುದದ. ಏನ್ ಕೇಳಿದ್ರಿ ಸರ್? ಏನು ಕೇಳುವುದಂದ್ರ, ಜಗತ್ತದೊಳಗ ಎಲ್ಲಾರ ಋಣ ಮುಡ್ಸಕ್ ಬರ್ತದ. ಆದ್ರ ಹಡದ ತಾಯಿ ಋಣ, ಹೊತ್ತ ಭೂಮಿ ಋಣ ಯಾರು ಮುಡ್ಸ್ಯಾರೇನ್ರಿ? ಯಾರು ಮುಡ್ಸ್ಯಾರೇನ್ರಿ? ಇಲ್ಲ ಇಲ್ಲ. ಒಬ್ಬ ಹಿಂಗೆ ಅಂದಂತ, ಇಂಥ ಹುಡುಗ ಶಾಲ್ಯಾಗ ಸರ್ ಕೇಳದನಂತ, ಮಾಸ್ತರ್ ಅಪ್ಪ ತಾಯಿ ಋಣ ಯಾರೇ ಮುಟ್ಟಿಸ್ತೀರೇನಂತ ಕೇಳದನಂತ. ಅವಾಗ ಇಂಥದೊಂದು ಹುಡುಗ ಎದ್ದು ನಿಂತು ಕೈ ಎತ್ತಿ ಹೇಳ್ತದ, ಸರ್ ನಾ ಮುಟ್ಟಿಸ್ತೀನಿ ಅಂದ. ಅವಾಗ ಮಾಸ್ತರ್ ಕೇಳ್ದ, ಹ್ಯಾಂಗೆ ಮುಟ್ಟಿಸ್ತೇವೋ ತಮ್ಮ ಅಂದ. ನನಗೆ ಕಾಲಾವಕಾಶ ಕೊಡ್ರಿ, ನಾ ಮುಟ್ಟಿಸ್ ಬರ್ತೀನಿ ಅಂದ. ಅವಾಗ ಸರ್ ಅಂದರು, ಹೋಗಿ ತಮ್ಮ ಅಂದರು. ಅವಾಗ ಮಾಸ್ತರ್ ಮಾತು ಕೇಳಿ ಮನೆಗೆ ಹೋದ. ತಾಯಿ ಮನ್ಯಾಗ ಕೂತಿಳು. ಯವ್ವ ಅಂದ ಮಗ. ಯಾಕೆಪ್ಪ? ಏನಿಲ್ಲ, ನಿನಗೆ ಕಾಶಿ ಕರ್ಕೊಂಡು ಹೋಗ್ತೀನಿ, ವಿಶ್ವನಾಥನ ದರ್ಶನ ಮಾಡಿಸ್ಕೊಂಡು ಬರ್ತೀನಿ ನಡಿ ಅಂದ. ಅವ ತಾಯಿ ಅಂದಳು, ಹೇ ವಿಶ್ವನಾಥ, 12 ವರ್ಷ ನಿನಗೆ ಹರಕೆ ಮಾಡಿ ಹಡ್ದಕ್ಕೆ ನನ್ನ ಜನ್ಮ ಸ್ವಾರ್ಥಕ್ಕಾಯ್ತು, ನನ್ನ ಮಗ ನಾಳೆ ನಿನ್ನ ದರ್ಶನ ಕರ್ಕೊಂಬರ್ತಾನ ಅಂತೇಳಿ ತಾಯಿ ಹೌಸಾಗಿ ಮಗನ ಸಂಗಟ ಬೆನ್ನತ್ತಿ ಹೋದಳು. ಕಾಶಿಗೆ ಹೋಗಿ ಹೊಳ್ಳಿ ಬರಬೇಕಾದ್ರೆ ಎಷ್ಟು ತಿಂಗಳು ಹೋಯ್ತು? 6 ತಿಂಗಳು ಹೋಯ್ತು. ಹೋಗಿ 3 ತಿಂಗಳು ಹೋಗಾಕ, 3 ತಿಂಗಳು ಬರಾಕ ಕರ್ಕೊಂಡು ಬಂದು ತಾಯಿ ಮನ್ಯಾಗ ಇಳಿಸಿ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಅಂದ ಮಗ, ಯವ್ವ ನನಗೇನು ಹಡದಿ ನೋಡು, 9 ತಿಂಗಳು ಹೊತ್ತು ಹೆತ್ತು, ಇವತ್ತಿಗೆ ನಿನ್ನ ಋಣ ಮುಟ್ಟಿತು ಅಂದ. ಏನಂದ? ಇವತ್ತಿಗೆ ನಿನ್ನ ಋಣ ಮುಟ್ಟುತ್ತಂದ. ತಾಯಿ ಅತ್ತಾಳ, ಅದ್ಯಾಂಗೋ ಮಗನೇ ಅಂದಳು. ಅವಾಗ ಇವ ಅತ್ತಾನ, ಯವ್ವ 6 ತಿಂಗಳ ದಿನ ನಿನ್ನ ಕಾಶಿ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ತೊಗೊಂಡು ಬಂದು ಮನೆಗೆ ಇಳಿಸಿನ ಅಂದ್ರೆ ನೀ ಹಡ್ದಿದ್ರೇನ ಮುಟ್ಟು ತಂದಾಗ. ಅವ ತಾಯಿ ಅತ್ತಾಳ, ಅದ್ಯಾಂಗ ಮುಡ್ತದೋ ಮಗನೇ? ಅಲ್ಲಪ್ಪ, 6 ತಿಂಗಳ 3 ತಿಂಗಳು ಹೊತ್ಕೊಂಡು ಹೋಗಿರಿ, 3 ತಿಂಗಳು ಹೊತ್ಕೊಂಡು ತಂದು ದಾರ್ಯಾಗ 8 ಸಲ ಇಳಿಸಿ ಕೇಳ್ತಾಳ ತಾಯಿ. ಅವಾಗ ಇವ ಮಗ ಅತ್ತಾನ, ಯವ್ವ ಬಹುತೇಕ ಒಂದು ಸಾಧಾರಣ 1200 ಸಾರಿ ಇಳಿಸಿರ್ಬೇಕು. ದಿವ್ಸಿಗೆ 2 ತವಲಿ ಅಂದ್ರೆ 1200 ಸಲ ಇಳಿಸಿರ್ಬೇಕಂದ. ಅವಾಗ ತಾಯಿ ಹೇಳ್ತಾಳ, ಮಗನ 6 ತಿಂಗಳದಾಗ
1200 ಸಲ ಇಳಿಸ್ಯಪ್ಪ. ನೀ ಒಮ್ಮ ನನ್ನ ಗರ್ಭದಾಗ ಮೂಡಿದ ಬಳಕ 1 ತಿಂಗಳಲ್ಲ, 2 ತಿಂಗಳಲ್ಲ, 3 ತಿಂಗಳಲ್ಲ, 6 ತಿಂಗಳಲ್ಲ, 9 ತಿಂಗಳ 9 ದಿನ ಆಗುತ್ತಾನನು ಒಂದ್ ದಿವಸ ನಿನಗೆ ತೆಳಗಿಳಿಸಿಲ್ಲ ಮಗನ. ಅಕಸ್ಮಾತ್ 6ರಾಗ 5ರ ನಿನಗೊಮ್ಮ ತೆಳಗಿಳಿಸಿದ ನೀ ಬರ್ತಿದ್ದೇನು? ಅವಾಗ ಮಗ ಅಂದ, ಯವ್ವ ನಂದು ತಪ್ಪಾಯ್ತು ತಾಯಿ. 6 ತಿಂಗಳದ ನಿನಗೆ 1200 ಸಾರಿ ಇಳಿಸಿನವ. 9 ತಿಂಗಳು ಒಮ್ಮ ನಾ ನಿನ್ನ ಹೊಟ್ಯಾಗ ಮೂಡಿದಾಗ 9 ತಿಂಗಳು 9 ದಿನ ಆಗುತ್ತಾನ ಒಮ್ಮು ಇಳಿಸಿಲ್ಲ ತಾಯಿ. ನಿನ್ನ ಋಣ ನನಗಲ್ಲ, ನಮ್ಮ ಅಪ್ಪನಂತವ್ರದಿಂದ ಮುಡ್ಸಕ್ಕಾಗಲ್ಲ ಅಂತ ತಾಯಿ ಪಾದಕ್ಕೆ ಬಿದ್ದ. ಹೌದು ಹೌದು ಹೌದು. ಯವ್ವ ಇಟ್ಟದ ನೋಡಿ ನಿಮ್ಗೆ ಕೆಲಸ ಇಟ್ಟದಿಲ್ಲ, ಇಟ್ಟು ತಿಳ್ಕೊರಿ. ಆಯವ್ವ ನಮ್ಮವ್ವ ಹೇಳ್ತಾಳ, ಅದಕ್ಕೆ ಕೇಳಕ್ಕೆ ಕೂತೀವಪ್ಪ ಅಂತ. ಭಾಳ ಸಂತೋಷ ತಾಯಿ. ಜಗತ್ತದೊಳಗ ಹೆತ್ತ ತಾಯಿ ಹೊತ್ತ ನಾಡು ಈ ಭೂಮಿ ತಾಯಿದು ಮತ್ತು ಹಡದ ತಾಯಿ ಋಣ ಯಾರದಿಂದ ಮುಡ್ಸಕ್ ಆಗೋದಿಲ್ಲ ಅನ್ನುವಂಥ ಮಾತನ್ನ ತಿಳಿಸ್ಕೊಂಡ ಈಗ ಒಂದು ಪದ್ಯ ಹಾಡವ್ರದೇವು. ಯಾವ್ದು ಪದ್ಯ ಅಂತ ಕೇಳಿದ್ರೆ, ಯಾವಾಗ್ರಿ ಸರ? ಆದಿಶಕ್ತಿ ಲಕ್ಷ್ಮೀ ತಾಯಿ. ಯಾರ ಜಾತ್ರೆ ಬಂದೆವು? ಲಕ್ಷ್ಮೀ ತಾಯಿ ಜಾತ್ರೆ ಬಂದೆವು. ಆ ಲಕ್ಷ್ಮೀ ತಾಯಿದು ಬಗ್ಗೆ 1-2 ನುಡಿ ಪದ್ಯ ಹಾಡಿ ಮುಂದೊಂದು 5 ನಿಮಿಷ ಮಾತಾಡೋದದ. ತಾವೆಲ್ಲರೂ ಶಾಂತತೆ ವಹಿಸ್ಕೊಂಡು ಆಲಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೋತಾ ಇದ್ದೇನೆ. ಹೌದು, ಬಾರಿ.